ಅವ ಬಿಟ್ಟು ಮಂಡ ಮನುಷ್ಯ ಅವ ಒಂದಿಟ್ಟು ಬಿಟ್ಟು ಕೊಡ್ಲಿಕ್ಕಿಲ್ಲ ಆದ್ರೆ ಮಂಡತನ ಬಿಡ್ಬೇಕತ್ರ ಹಠ ಬಿಡ್ಬೇಕ ಒಂದು ಸ್ವಲ್ಪ ಅದನ್ನ ಬಿಟ್ರೆ ಮಾತ್ರ ಸಾಧ್ಯತೆ ಮತ್ತು ಹಠನ ಸಾಧಿಸ್ತಾವಂತಂದ್ರೆ ಇನ್ನು ಯಾರೇನು ಮಾಡಕ್ಕೆ ಒಂದ್ ವೇಳೆ ಸರ್ಕಾರ ಬಿದ್ದು ಹೋಗುವ ಈ ನಿಟ್ಟಿನಲ್ಲಿ ಸರ್ಕಾರ ಬಿದ್ದು ಹೋಗುವ ಅಧಿಕಾರ ಬಿಟ್ಕೊಡ್ಲಿಲ್ಲ ಅಂದ್ರೆ ಸರ್ಕಾರ ಬಿದ್ದು ಹೋಗ್ಬೋದು ಡಿ ಕೆ ಶಿವಕುಮಾರ್ ತ್ವರಿತ ಶೀಟ್ ತೆಗೆದುಕೊಂಡು ಹೋಗ್ಬೇಕಂತಂದ್ರೆ ಏನು ಮಾಡೋದು ಸಿದ್ದರಾಮಯ್ಯ ಸರ್ಕಾರ ಬಿದ್ದು ಹೋಗುವ ಇದೇ ಸ್ಪಷ್ಟತೆಯನ್ನು ಅನೇಕರು ಒಂದೇ ಕೇಳಿದ್ರು ತಡವಾಯಿತು ಅನ್ನುವಂಥದ್ದು ಇಷ್ಟೆಲ್ಲ ರಂಪ ಆದ್ಮೇಲೆ ಕರೆದು ಮಾತನಾಡುವಂತಹದ್ದು ಈಗ ಎಐಸಿಸಿ ಅಧ್ಯಕ್ಷರಾದಂತೆ ಈ ಗೊಂದಲಗಳಿಗೆಲ್ಲ ಯಾವಾಗ ತೆರೆ ಬೀಳ್ತಿತ್ತು ಮೇಡಮ್? ಬಟ್ ಅಧ್ಯಕ್ಷರು ಹೇಳಿದರಂತೆ ತಾವೇ ಹೇಳ್ತಾ ಇದ್ದೀವಿ ಆದಷ್ಟು ನಮಸ್ಕಾರ, ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲೇಬೇಕು. ಯಾಕಂದರೆ ಪಕ್ಷಕ್ಕಾಗಿ ದೊಡ್ಡ ಪ್ರಮಾಣದಲ್ಲಿ ದುಡಿದಿದ್ದಾರೆ ಅವರು. ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಯಾವ್ಯಾವ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಸಂಕಟ ಸ್ಥಿತಿಯಲ್ಲಿ ಇರ್ತಿದೆ ಅಲ್ಲಿ ಹೋಗಿ ಅವರು ಸೇವೆಯನ್ನು ಮಾಡಿದ್ದಾರೆ. ನಂತರ ಎರಡೂವರೆ ಸ್ಪೀಡ್ ಮೊದಲೇ ಆಗಿತ್ತು. 4-5 ಜನರ ಮಧ್ಯೆ ಇದು ನಿರ್ಣಯ ಆಗಿದೆ. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮೊಂಡತನವನ್ನು ಬಿಡಬೇಕು. ನಿಮ್ದು ಆಗಿದಾರ ಮತ್ತೀಗ 5 ವರ್ಷ ಸ್ಪೀಡ್ ಆಯ್ತು, ನಂತರ ಈಗ 2.5 ವರ್ಷ ಆಯ್ತು, 7.5 ವರ್ಷ ಆಯ್ತು. ಮತ್ತು ಅಹಿಂದ ವರ್ಗದಕ್ಕೆ ನೀವು ಸಮಾಧಾನ ಹೇಳಬೇಕು. ನೀವು ಮುಖ್ಯಮಂತ್ರಿ ಮುಂದುವರಿಬೇಕಂತ ಅವ್ರು ಹೇಳ್ತಾ ಇದ್ದಾರೆ. ನೀವು ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳ್ಕೊತ ಬಂದಿರಿ. ಇದು ಕಾಂಗ್ರೆಸ್ ವರಿಷ್ಠರಿಗೆ ಹಿಡಿಸಿದಂಥ ಸಂಗತಿಯಾಗಿತ್ತು. ಆದರೆ ಡಿ ಕೆ ಶಿವಕುಮಾರ್ ಪ್ಲಸ್ ಪಾಯಿಂಟ್ ಏನಂತಂದರೆ ಅವರು ಸಂಘಟಕರು, ನಂತರ ಹೈಕಮಾಂಡ್ ಆದೇಶವನ್ನು ಪಾಲಿಸಿದ್ದಾರೆ. ಇರುವಂಥ ಹೊತ್ತಿನಲ್ಲಿ ಅವರಿಗೆ ಸೋನಿಯಾ ಗಾಂಧಿ ಹೋಗಿ ಶಕ್ತಿಯನ್ನು ತುಂಬಿದರು. ನಂತರ ಗುರು ಅಂತ ತಿಳ್ಕೊಂಡಿದ್ದಾರೆ. ಸೋನಿಯಾ ಗಾಂಧಿಯವರು ಕೂಡ ಭಾಳ ಲೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ನಾಳೆ ಬೆಳಗ್ಗೆವರೆಗೆ ಇದು ಕ್ಲಿಯರ್ ಆಗ್ತದೆ. ಈಗ ಡಿ ಸಿ ಎಮ್ ಮತ್ತು ಸಿ ಎಮ್ ಏನು ಹೇಳ್ತಾರೆ, ನಮಗೆ ಕರೆ ಬಂದರೆ ನಾವು ಹೋಗ್ತೇವೆ ಅಂಥೇಳಿ 5-6 ಶಾಸಕರನ್ನು ಕೊಡ್ಕೊಂಡು ಸಚಿವರನ್ನು ಕೊಡ್ಕೊಂಡು ದಿಲ್ಲಿಗೆ ಹೋಗುವಂಥ ಒಂದು ವಿಚಾರ ಇವತ್ತು 4 ಗಂಟೆವರೆಗೆ ಆಗುವಂಥ ಸಾಧ್ಯತೆ ಇದೆ. ಯಾಕಂದ್ರೆ ಕರೆ ಬಂದ ನಂತರ ಇವರು ಹೋಗಲೇಬೇಕು. ಮುಖ್ಯಮಂತ್ರಿ ಅದೇ ಕಂಡೀಷನ್ ಇದ್ದಾರೆ, ನಾವು 6 ಜನ ಹೋಗ್ತೇವೆ. ಮಾದೇವಪ್ಪ ಅವರು, ಎಚ್ ಕೆ ಪಾಟೀಲವರು, ನಂತರ ನಾನು, ಡಿ ಸಿ ಎಮ್ಮ, ನಂತರ ಜಾರಕಿಹೊಳಿ ಮತ್ತೊಂದು 2 ಆದರೆ ಇಲ್ಲಿ ಇಷ್ಟು ಜನ ಹೋಗಲಿಕ್ಕೆ ಒಂದು ಅವಕಾಶನೇ ಇರಲಿಲ್ಲ, ಹೋಗಬಾರ್ದಾಗಿತ್ತು. ಯಾಕಂದರೆ ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದಿದ್ರು AICC. ಇವರೇನು ಹೇಳ್ತಾರೆ, ನಾ ಹೈಕಮಾಂಡ್ ಕೇಳ್ಕೊಂಡು ಹೇಳ್ತಾನಂತ. ಮತ್ತು ಹೈಕಮಾಂಡ್ ಯಾರು? ನೀವೇ ಹೈಕಮಾಂಡ್ ಅಲ್ಲ. ಮತ್ತು AICC ಅಧ್ಯಕ್ಷನಂದ್ರೆ ಏನು? ಹೈಕಮಾಂಡ ನೀವೇ ನಿರ್ಣಯ ತೆಗೆದುಕೊಳ್ಬೇಕಾಗಿತ್ತು. ಆದರೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ಒಂದು ಹೇಳಿಕೆಯನ್ನು ಪಡೆದು ನಾನು ಡಿಕ್ಲೇರ್ ಮಾಡ್ತೇನೆ ಅನ್ನುವಂಥ ಅರ್ಥದಲ್ಲಿ ನೀವು ಹೇಳಿದ್ರಿ. ಅಂದರೆ ಸಂಘಟಿತ ಏನು ಒಂದು ನಿರ್ಣಯ ಇದೆ, ಇದನ್ನು ತೆಗೆದುಕೊಳ್ಬೇಕಾಗಿತ್ತು. ಆ ಮತ್ತು ನಿಜ ಇದೆ. ಯಾಕಂದರೆ ಎಲ್ಲರೂ ಕೂಡ ಈ ನಿರ್ಣಯವನ್ನು ತೆಗೆದುಕೊಳ್ಬೇಕಾಗ್ತದೆ. ಇನ್ನು ಆ್ಯಕ್ಚುಲಿ ಹೇಳೋಂತಂದರೆ ಇಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕಾದ್ರೆ ಅನೇಕ ಪ್ಲಸ್ ಪಾಯಿಂಟ್ಗಳಿವೆ. ಯಾಕಂದರೆ ಹೈಕಮಾಂಡ್ ಆದೇಶವನ್ನು ಪಾಲಿಸಿದ್ದಾರೆ. ನಂತರ ಯಾವಾಗ ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯವರು ಹೇಳಿದಾಗ ಇವರು ಏನು ಹೇಳ್ತಿದ್ರು ಡಿ ಕೆ ಶಿವಕುಮಾರ್ ಅವರು, ಇಲ್ಲ ಹೈಕಮಾಂಡ್ ಆದೇಶವನ್ನು ನಾವು ಪಾಲಿಸಬೇಕು ಅಂತ. ನೀನೇನು ಹೇಳಿದ್ರು, ಏನು ಜಗತ್ತಿನಲ್ಲಿರ್ತಕ್ಕಂಥ ಶಕ್ತಿ ಯಾವುದಂತಂದರೆ ಮಾತಿಗೆ ಕೊಟ್ಟಂತೆ ನಡ್ಕೊಳ್ಬೇಕಂತೇಳಿ. ವರ್ಲ್ಡ್ ಪವರ್ ಇಸ್ ಎ ವರ್ಲ್ಡ್ ಪವರ್ ಅಂತ ಹೇಳಿದರು. ಅದನ್ನು ವರಿಷ್ಠರು ಯಾವ ರೀತಿ ಈ ನಿರ್ಣಯವನ್ನು ಕೈಗೊಳ್ತಾರೆ ಕಾದು ನೋಡಬೇಕು. ಆ ಥರ ವರಿಷ್ಠರು ಕೂಡ ಮಾತಿನಂತೆ ನೀವು ನಡ್ಕೊಳ್ಬೇಕು ಅನ್ನುವಂಥ ಒಂದು ವಿಚಾರವನ್ನು ಇಟ್ಟಿದ್ದಾರೆ ಅಷ್ಟೇ. ನಾನೇ ಅಂತ ಎಲ್ಲಿಯೂ CM ನಾನೇ ಆಗ್ತಾನಂತ ಎಂದೂ ಹೇಳಿಲ್ಲ. ನಂತರ ಮುಖ್ಯಮಂತ್ರಿಗಳು ನೀವು ಮಾರ್ಗದರ್ಶಕವಾಗಿ ಉಳಿಬೇಕು, ಇಲ್ಲ KPCC ಅಧ್ಯಕ್ಷ ನೀವಾಗ್ರಿ. ನಂತರ ಡಿ ಕೆ ಶಿವಕುಮಾರ್ ಬಿಟ್ಟು ಕೊಡ್ತಾರೆ. ಇಲ್ಲಿ ಒಂದು ಒಳ ಒಪ್ಪಂದ ಆಗಿದೆ ಅಂತ ಒಂದು ಸುದ್ದಿ. ಜಾರಕಿಹೊಳಿ KPCCಗೆ ಒಪ್ಪಿದ್ದಾರೆ. ನಂತರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನಕ್ಕೆ ಒಪ್ಪಿದ್ದಾರೆ. ಇವರು ಮಧ್ಯದಲ್ಲಿ ಒಂದು ಸಂಧಾನ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ. ನಮಗೆ ಗೊತ್ತಿಲ್ಲ, ಸಂಧಾನ ಆಗಿರ್ಬೋದು. ಯಾಕಂದರೆ ಇವರು KPCC ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ರು. ಯಾಕಂದರೆ 28ರಲ್ಲಿ ಇವರು ಮುಖ್ಯಮಂತ್ರಿ ಆಗಬೇಕು, ಆಗಲಿ ಬೇಡ ಅನ್ನೋದಿಲ್ಲ. ಆದರೆ ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ ಯಾರು? ಇವರೇ ಎಲ್ಲ ಶಾಸಕರು ಕೂಡ. ಸಚಿವರು ಒಂದು ಹೇಳ್ತಾರೆ, ಶಾಸಕರು ಒಂದು ಹೇಳ್ತಾರೆ. ಪಕ್ಷದ ಆಂತರಿಕ ಕಲಹದಲ್ಲಿ ಕಾಂಗ್ರೆಸ್ ಪಕ್ಷ ನುಗ್ಗಾಗಿದೆ ಅಂತ ಹೇಳ್ಬೋದು. ಇಲ್ಲಿ ವರಿಷ್ಠರು ಮಾತ್ರ ಯಾರೂ ಕೇಳುವಂಥ ಪರಿಸ್ಥಿತಿ ಇಲ್ಲ. ಮತ್ತು ವೇಣುಗೋಪಾಲ್ ಅವರು ಹೇಳಿದರು, ಸುರ್ಜೇವಾಲ ಅವರು ಹೇಳಿದರು, ಮಾತು ನಿಲ್ಲಿಲ್ಲ. ಖರ್ಗೆ ಅವರು ಬರಬೇಕಾಯಿತು, ಅವರೂ ಬಂದರು. ಲಾಸ್ಟಿಗೆ ಏನಾದರೂ ಹಾಗೇ ಹೋಗಿಬಿಟ್ರು. ಒಟ್ಟಾರೆ ಇವತ್ತು ಸಂಜೆವರೆಗೆ ಕರೆ ಬರುವಂಥ ಸಾಧ್ಯತೆ ಹೆಚ್ಚಿದೆ. ನಾಳೆ ಬೆಳಗ್ಗೆ ಸೋನಿಯಾ ಗಾಂಧಿ ಅವರು ವಿದೇಶದಿಂದ ಬರ್ತಾರೆ.
ಹಾಗೂ ಮತ್ತೊಂದು ಮೀಟಿಂಗ್ ನಡೆದಿದೆ. ಆ ಮೀಟಿಂಗ್ನಲ್ಲಿ ನಮಗನಿಸ್ತದೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಇನ್ನು ಒಕ್ಕಲಿಗರ ಅವರು ಕೂಡ ಹೋರಾಟವನ್ನು ಮಾಡ್ತೇವೆ, ನಮಗೆ ದುಡಿದಕ್ಕೆ ಫಲ ಕೊಡು ಅಂತೇಳಿ ಜಾರಕಿಹೊಳಿ ಹೇಳ್ತಾರೆ. ಎಲ್ಲ ದುಡಿದವ್ರಿಗೆ ಫಲ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಒಂದು ಅರ್ಥದಲ್ಲಿ ನೀನು ಮತ್ತೆ ಮಾತಾಡಿದ್ದಾರೆ. ಕೇಳಬೇಕು, ನೀವು ನನಗೆ ಕೇಳ್ರಿ, ನನಗೆ ನಾವೇನ ಏನತ್ರ ಅದನ್ನ ನೀವು ಅದನ್ನು ಡೆಲ್ಲಿಯಲ್ಲಿ ಬೆಂಗಳೂರಲ್ಲಿ ಕೇಳಿದ್ರೆ ಸರಿಯಾದ ಉತ್ತರ ಸಿಗ್ಬೋದು. ಈ ಹಾವೇರಿಯಲ್ಲಿ ಕೇಳೋದಕ್ಕೆ ಉತ್ತರ ಸಿಗೋಲ್ಲ ರೀ. ಸರ್, ಈ ಮನ್ ತೇನ್ಸಿಂಗ್ ಕತಿ ಹೇಳಿದ ನಂತರ ನಿಮಗೂ ಹೈಕಮಾಂಡ್ ಇಂದ ಏನಾದ್ರು ಆದೇಶ ಬರುತ್ತೆ ಸರ್? ಮಾತಾಡಬಾರ್ದು ಹಿಂಗೇನು ಮಾತಾಡ್ಬಾರ್ದು, ನಾವೇನೇನು ಪಕ್ಷದ ವಿರೋಧವಾಗಿ ಏನು ಮಾತಾಡಿಲ್ಲ, ಪಕ್ಷದ ಪರವಾಗಿ ಮಾತಾಡ್ತೀವಿ, ಪಕ್ಷದ ವಿರೋಧ ಯಾವಾಗ ಮಾತಾಡೋದು, ಹಿಂಗಾಗಿ ಆ ಪ್ರಶ್ನೆ ಉದ್ಭವ ಆಗೋಲ್ಲ. ಪಕ್ಷಕ್ಕೆ ದುಡ್ದಾರ ಕೂಲಿ ಕೇಳ್ತಾ ಇದಾರೆ, ಕೂಲಿ ಸಿಗುತ್ತಾ ಸರ್? ಎಲ್ಲರಿಗೂ ಸಿಗೋಲ್ಲ, ರೇಟ್ ಬಂದಿ ಭಾಳ ಮಂದಿ, ಸುಮಾರು ಜನ ಎಲ್ಲರೂ ಪ್ರಯತ್ನದಿಂದ ಸರ್ಕಾರ ಬಂದಿದೆ. ಕೆಲವ್ರಿಗೆ ಸಿಗತೈತೆ, ಕೆಲವರಿಗೆ ಸಿಗೋಲ್ಲ, ಕಾಯ್ಬೇಕಷ್ಟೇ. ಗೊಂದಲ ಹೇಳಿದೆ ನಾವು ಹೇಳಿದಾರೆ, CM ಅವ್ರು ಹೇಳಿದಾರೆ, ಎಲ್ಲರೂ ಹೇಳಿದಾರೆ. ಆದಷ್ಟು ಬೇಗ ಇತ್ಯರ್ಥ ಆಗಬೇಕು, ಇಲ್ಲಾಂದ್ರೆ ಗೊಂದಲ ಬಗೆಹರಲ್ಲ. ಹೇಳಿದ್ವಿ, ರಿಕ್ವೆಸ್ಟ್ ಮಾಡಿದ್ವಿ, ನಾವು ಕೂಡ ಎಲ್ಲರೂ ರಿಕ್ವೆಸ್ಟ್ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಒಬ್ಬರಿಗೆ ಕೂಲಿ ಕೇಳ್ತಾ ಇದಾರೆ ಸರ್, ಉಳಿದವರಿಗೆ ಕೂಲಿ ಕೇಳ್ತಾ ಇಲ್ಲ ಯಾರು, ಅವರೊಬ್ಬರೇ ದುಡ್ಡು. ಅದೇ ಆ ಸಂದರ್ಭ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಒಂದು, ಸತೀಶ್ ಜಾರಕಿಹೊಳಿ ಅವರಿಗೆ CM ಆಗೋ ಆಸೆ ಇಲ್ಲ ಅನ್ನೋದು ಒಂದು. ಎರಡನೇದು, ಡಿ ಕೆ ಶಿವಕುಮಾರ್ ಅವರು CM ಆದ್ರೆ ಅದಕ್ಕೆ ಸತೀಶ್ ಜಾರಕಿಹೊಳಿ ಅವರ ಬೆಂಬಲ ಇರ್ತದ ಅಂತ. ಅದು ನೋಡಿ, ಪಕ್ಷದ ವೇದಿಕೆಯಲ್ಲಿ ಹೇಳ್ತೀವಿ, ಇನ್ನೇ ಹೇಳಕ್ಕಾಗೋಲ್ಲ. ಪಕ್ಷದಲ್ಲಿ ಇದೀವಿ, ಅದೇ ಪಕ್ಷದಲ್ಲಿದ್ದು ಅದೇ ಪಕ್ಷ ಮಾಡಲೇಬೇಕಾಗ್ತದೆ. ಈಗ ಬರೋಲ್ಲ, ಅದೀಗ ಪ್ರಶ್ನೆ ಬರೋಲ್ಲ. ಎಲ್ಲರೂ ಪಕ್ಷದಲ್ಲಿ ಇದೀವಿ, ಅವ್ರು ಇದ್ದಾರೆ, ನಾವು ಇದ್ದೀವಿ, ಎಲ್ಲರೂ ಒಂದೇ ಪಕ್ಷದಲ್ಲಿ ಇದೀವಿ. ಹಿಂಗಾಗಿ ಆ ಪ್ರಶ್ನೆ ನೀವು ಅವ್ರಿಗೆ ಸಪೋರ್ಟ್ ಮಾಡ್ತಾರ ಇಲ್ಲ ನಮ್ಮ ಮಾತು ಉದ್ಭವಿಸ್ತಾರೆ. ಡಿ ಕೆ ಶಿವಕುಮಾರ್ ಅವರು ನಿಮಗೆ ಆಫರ್ ಮಾಡಿದಾರಂತೆ ಮೊನ್ನೆ ಭೇಟಿ ಆದಾಗ. ಏನು ಅಂದ್ರೆ, ನಾನು CM ಆಗ್ತೀನಿ, ನಿಮಗೆ KPCC ರಾಜ್ಯಾಧ್ಯಕ್ಷ ಪಟ್ಟ ಸಿಗುತ್ತೆ, ನನಗೆ ಸಪೋರ್ಟ್ ಮಾಡಿ, ಬೆಂಬಲ ಕೊಡಿ. ಅಂಥದ್ದು ಯಾವುದು ಚರ್ಚೆ ಆಗಿಲ್ಲ. 28 ಚುನಾವಣೆಯಲ್ಲಿ ಯಾವ ರೀತಿ ನಮ್ಮ ಪಕ್ಷ ಸಂಘಟನೆ ಮಾಡೋಕೆ ಅದು ಮಾತ್ರ ಚರ್ಚೆ. ಈಗೆಲ್ಲ ಬೆಂಗಳೂರಲ್ಲಿ ಹೇಳಿದೆ, ಮಠಾಧೀಶರು ಈ ರಾಜಕಾರಣದ ವಿಷಯದಲ್ಲಿ ಬಹಳ ಮೌನ ತೋರಿಸ್ತಾರೆ. ಇದು ಎಷ್ಟು ಮಟ್ಟಿಗೆ ಇಲ್ಲ, ಅವರು ಮುಂಚೆನೂ ಹೇಳಿದಾರೆ, ಅವ್ರ ಸಮುದಾಯ ಪರವಾಗಿ ಎಲ್ಲರೂ ಹೇಳಿದ್ದಾರೆ. ಬ್ಯಾಕ್ವರ್ಡ್ದವ್ರು ಹೇಳ್ತಾರೆ, SC ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ ಇದ್ರ ಬಗ್ಗೆ. ಅವ್ರವ್ರ ಸಮುದಾಯ ಪರವಾಗಿ ಹೇಳ್ತಾರೆ, ಇದೇನು ಹೊಸದಲ್ಲ, ಹೇಳಿರ್ಬೋದು. ಅದರಲ್ಲಿ ಏನು ಹಿಂದೂ ಹೇಳಿದ್ದಾರೆ, ಮತ್ತೆ ಇವತ್ತು ಹೇಳಿ ತಪ್ಪು ಹೆಂಗಣ್ಣ ಅವ್ರನ್ನ. ಹಿಂದೂ ಸುಮಾರು ವರ್ಷದಿಂದ ಹೇಳ್ತಾ ಬಂದಾರೆ ಆಯಾ ಸಮುದಾಯ ಪರವಾಗಿ. ಈಗ ಅವ್ರವ್ರ ಸಮುದಾಯ ಹೇಳಿದ್ರೆ ಅದ್ರಲ್ಲಿ ತಪ್ಪಂತ ಹೇಳಿಕ್ ಆಗೋಲ್ಲ. ಮುಂದೆ ನಡೀತಕ್ಕಂಥ ಬೆಳಗಾವಿ ಅಧಿವೇಶನದಲ್ಲಿ DCM ಮತ್ತು CM ಇಲ್ಲ, ಹಾಗಾಗಿ ನಾವು ಅವಿಶ್ವಾಸ ನಿರ್ಣಯನ ಮಾಡ್ತೀವಿ ಅಂತ ಹೇಳಿ ಕೂಡ ಈಗ BJP ಅವರು ಮುಂದಾಗಿದ್ದಾರೆ. ಏನು ಮಾಡ್ಬೋದು, ಹತ್ರ ಏನು ಮಾಡಿದ್ರೆ ಮಾಡ್ತಾರೆ, ಇದೇನು ಹೊಸದಲ್ಲ. ಒಂದು 2-3 ಸರಿ ಮಾಡಿದ್ದಾರೆ ಅವರು, ಅದು ಮಾಡ್ತಾರೆ. ಅದರಿಂದ ಏನು ಪ್ರಯೋಜನ ಆಗೋಲ್ಲ. ನಮ್ಮದು ಮೆಜಾರಿಟಿ ಇದೆ, ಸೊ ಹೀಗಾಗಿ ಅದೇನು ಪ್ರಯೋಜನ ಇಲ್ಲ. ಅಲ್ಲಿ ಅವರು ನಮ್ಮ ಭಾಗದ ಬಗ್ಗೆ ಹೆಚ್ಚು ಚರ್ಚೆಗೆ ಅವಕಾಶ ಕೊಡಬೇಕಷ್ಟೇ. ಈಗ ವಿಜೇಂದ್ರ ಅವರು ಮುಂದೆ ಕಾಂಗ್ರೆಸ್ ಪಕ್ಷಕ್ಕೆ ಭವಿಷ್ಯ ಇದೆ ಎಲ್ಲ ಇಲ್ಲಿ ಹಾವೇರಿಯಲ್ಲಿ ಹೇಳಲಿಕ್ಕೆ ಆಗೋಲ್ಲ, ಅದು ಇನ್ನೂ ಟೈಮ್. ನಿಮ್ಮ ಅಭಿಮಾನಿಗಳು ಇದೇ ರೀತಿ ಘೋಷಣೆ ಕೂಗ್ತಾ ಇದ್ದಾರೆ, CM ಆಗ್ಲೇಬೇಕು ಅನ್ನೋದು. ನೀವು ಯಾವ ತರ ಗಟ್ಟಿ ನಿರ್ಧಾರ? ನೋಡಿ, ಅದು ಸರ್ಕಾರ ಪಕ್ಷ ಇದೆ, ಈಗ ನನ್ನ ಮೇಲೆ ಇಲ್ಲ. ಅದು ಇದು ಚುನಾವಣೆ ಆಗ್ಬೇಕು, ಮುಂದೆ ಚುನಾವಣೆ ಆದ್ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗ ಹೇಳಿದ್ವಲ್ಲ 28 ಅಂತ ಹೇಳಿದ್ವಿ, ಈಗೆಲ್ಲಿದೆ ನಮ್ದು ಇಲ್ಲವೇ. ಥ್ಯಾಂಕ್ ಯು. ಇದೇ ಸ್ಪಷ್ಟತೆಯನ್ನ ಅನೇಕ ಮುಂದೆ ಕೇಳಿದ್ರು. ತಡವಾಯ್ತು ಅನ್ನುವಂಥದ್ದು, ಇಷ್ಟೆಲ್ಲ ರಂಪ ಆದ್ಮೇಲೆ ಕರ್ದು ಮಾತನಾಡುವಂತಹದ್ದು. AICC ಅಧ್ಯಕ್ಷರಾದಂತೆ ಈ ಗೊಂದಲಗಳಿಗೆಲ್ಲ ಯಾವಾಗ ತೆರೆ ಬೀಳುತ್ತೆ ಮೇಡಮ್? ಬಟ್ ಅಧ್ಯಕ್ಷರು ಹೇಳಿದಾರಂತೆ ತಾವೇ ಹೇಳ್ತಾ ಇದ್ದೀವಿ. ಆದಷ್ಟು ಶೀಘ್ರದಲ್ಲಿ ನಾಯಕತ್ವ ಬದಲಾವಣೆ ಆಗ್ಬೇಕಾ ಬೇಡ ಮೇಡಮ್? ಏನು ನನಗೆ ಸಂಪೂರ್ಣವಾಗಿ ಹೈಕಮಾಂಡ್ ಏನೇ ನಿರ್ಧಾರ ತೆಗೆದುಕೊಂಡು ಲಕ್ಷ್ಮೀ ಹೆಬ್ಬಾಳ್ಕರ್ ಅದಕ್ಕೆ ಬದ್ಧ. ಮೇಡಮ್, ಈ ಪವರ್ ಶೇರಿಂಗ್ ವಿಚಾರದಲ್ಲಿ ಮಾತುಕತೆ ಆಗಿತ್ತಾ? ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಹಾಕಿರ್ತಕ್ಕಂಥ ಪೋಸ್ಟ್ ಆ ರೀತಿ ಇದೆ ನನಗೇನು ಕಲ್ಪನೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದು ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಧರ್ಮ ಅಂತ ತಾವು ಈ ಮಾತು ಮತ್ತು ಅವ್ರನ್ನ ಕೇಳಿದ್ರೆ ಯಾವ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ
ನನಗೆ ಹೇಳೋದು ಅಂತ ಕೇಳಿದ್ರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ 50-50. ಡಿ ಕೆ ಶಿವಕುಮಾರ ಮೊದಲ ಸರ್ಕಾರ ಕೊಟ್ಟಿದ್ದ. ಸರ್ಕಾರ ಕೊಟ್ಟಾಗ ಸಿದ್ದರಾಮಯ್ಯ 2 ವರ್ಷ ಮುಖ್ಯಮಂತ್ರಿ ಆಗಿಲ್ಲ. ನನ್ನ ಹಂಗಪ್ಪ ಅವ ಅಂತ ತಿಳ್ಕೊಂಡ, ಅವೊಬ್ಬ ಸ್ಥಾನಕ್ಕೆ ಒಂದು ಒಳ್ಳೆ ಸ್ಥಾನಕ್ಕೆ ಬರಲಿ ಅಂತ ತಿಳ್ಕೊಂಡ. ಖುಷಿಯಿಂದ ಮನಸ್ಸಲ್ಲೇ ಕುರ್ಚಿ ಬಿಟ್ಟು ಕೊಟ್ಟ ಅಂತಾರೆ. ಜನರಲ್ಲೂ ಕೂಡ ಒಂದು ಒಳ್ಳೆಯ ಮನೋಭಾವ ಅವನಿಗೆ ಬರ್ತೈತಿ. ಇಲ್ಲಂತಂದ್ರೆ ಭ್ರಷ್ಟ ಸಿದ್ದರಾಮಯ್ಯ ಅಂತಕ್ಕಂಥ ಒಂದು ಮಾತು ಬರ್ತೈತಿ. ಅದು ಬಿಡೋದು ಮತ್ತು ಹಿಡೋದು ಅವನ ಕೈಯಾಗ. ಅದು ಏನು ಬೇಕಾದ ಅವ್ನು ಮಾಡಲಿ, ನಂದಿತ್ ಮಾತ್ರ ಹೇಳೋದಕ್ಕೈತಿ ಹೇಳ್ತೀವಿ. ಹೆಂಗೆ ಬಿಟ್ಟು ಕೊಡ್ಬೋದು ಅನ್ನಿಸ್ತಿರುವ ನಿಮ್ಮ ಭವಿಷ್ಯ ಏನಂತ? ಬಿಟ್ಟು ಕೊಡ್ಬೋದು, ಏನು ಬಿಟ್ಟು ಕೊಡಾಕಿಲ್ಲ? ಅವ ಬಿಟ್ಟು ಮಂಡ ಮನುಷ್ಯ ಅವ. ಒಂದಿಟ್ಟು ಬಿಟ್ಟು ಕೊಡ್ಲಿಕ್ಕಿಲ್ಲ. ಆದ್ರೆ ಮಂಡತನ ಬಿಡ್ಬೇಕತ್ರಾಗ ಹಠ ಬಿಡ್ಬೇಕ ಒಂದು ಸ್ವಲ್ಪ. ಅದನ್ನ ಬಿಟ್ಟರೆ ಮಾತ್ರ ಸಾಧ್ಯತೆ. ಮತ್ತು ಹಠನ ಸಾಧಿಸ್ತಾವಂತಂದ್ರೆ ಇನ್ನು ಯಾರೇನು ಮಾಡಕ್ಕೆ ಒಂದು ವೇಳೆ ಬಿಟ್ಟು ಕೊಡಲಿಲ್ಲ ಅಂತ ಇಟ್ಕೋರಿ, ಅವು ಏನು ಪರಿಣಾಮ ಆಗ್ಬೋದು ಅಂತ? ಜನರ ಕಡೆ ಏನು ಅಭಿಪ್ರಾಯ ಆಗ್ಬೋದು? ಜನರ ಕಡೆಯೂ ಪರಿಣಾಮ ಆಗ್ತೈತಿ. ಒಂದ್ ವೇಳೆ ಸರ್ಕಾರ ಬಿದ್ದು ಹೋಗ್ಬೋದು. ಈ ನಿಟ್ಟಿನಲ್ಲಿ ಸರ್ಕಾರ ಬಿದ್ದು ಹೋಗ್ಬೋದು. ಅಧಿಕಾರ ಬಿಟ್ಕೊಡ್ಲಿಲ್ಲ ಅಂದ್ರೆ ಸರ್ಕಾರ ಬಿಟ್ಕೊಡ್ಲಿಲ್ಲ, ಸರ್ಕಾರ ಬಿದ್ದು ಹೋಗ್ಬೋದು. ಡಿ ಕೆ ಶಿವಕುಮಾರ್ ತ್ವರಿತ ಸೀಟ್ ಹತ್ಕೊಂಡು ಹೋಗ್ಬಿಟ್ಟಂತಂದ್ರೆ ಏನು ಮಾಡೋದು ಸಿದ್ದರಾಮಯ್ಯ? ಸರ್ಕಾರ ಬಿದ್ದು ಹೋಗ್ಬೋದು. ಬಿದ್ದು ಆದೊಳಕ್ಕೆ ಮತ್ತೇನು ಮಾಡಿದ್ರೆ ಮಾಡಕ್ಕೆ ಬರೋಲ್ಲ. ಅದು ದಯವಿಟ್ಟು ಒಳ್ಳೆ ಸರ್ಕಾರ ಐತಿ, ನೀವೆಲ್ಲ ಗ್ಯಾರಂಟಿ ಚಲೋ ಕೊಟ್ಟಿದ್ದೀರಿ, ಮಂದಿಗೆಲ್ಲ ಸರ್ಕಾರ ಚಲೋ ಮಾಡಿದ್ದೀರಿ. ಇದೇ ಪ್ರಕಾರ ಇನ್ನೂ 2 ವರ್ಷ ಎಲ್ಲರೂ ಕೂಡಿ ಚಲೋ ಮಾಡ್ಕೊತ ಹೋಗ್ರಿ ಅಂತ ನಮಗೆ. ಕಾಂಗ್ರೆಸ್ ಹೈಕಮಾಂಡಿಗೆ ನಾವು ಸೂಚನೆ ಹೇಳೋದಂತಂದ್ರೆ, ಇವತ್ತಿನ ಸಿದ್ದರಾಮಯ್ಯ ಮುಖ್ಯಮಂತ್ರಿ 2 ವರ್ಷ ಮಾಡಿದಾನು, 2 50-50 ಮಾತುಕತೆ ಆಗಿದಾವು ನಿಮ್ಮಲ್ಲಿ. ಆ ಮಾತುಕತೆ ಪ್ರಕಾರ ಇವತ್ತಿನ ದಿವಸ ಹೈಕಮಾಂಡ್ ಈ ಥರ ಪಾತ್ರ ವಹಿಸಿ ಮಂತ್ರಿ ಸ್ಥಾನ ಬಿಟ್ಕೊಡ್ಬೇಕು. ಇದು ಜನರ ಅಭಿಪ್ರಾಯ ಇರ್ಬೋದು, ನಮ್ಮ ಅಭಿಪ್ರಾಯ ಇರ್ಬೋದು, ಜನರ ಮನುಷ್ಯನಾಗಿರ್ಬೋದು, ಎಲ್ಲರ ಮನುಷ್ಯನಾಗಿರ್ಬೋದು. ಮತ್ತೆ ಇದನ್ನು ಬಿಟ್ಟು ಕೊಟ್ಟರೆ ನಿಮ್ಮ ಸರ್ಕಾರ ಚೆನ್ನಾಗಿ ಹೋಗ್ತೈತಿ, ನೀವು ಒಳ್ಳೆಯವ್ರು ಹಂಚ್ಕೊಂತೀರಿ, ಗ್ಯಾರಂಟಿಗಳು ಸಾಕಷ್ಟು ಕೊಟ್ಟಿದ್ದೀರಿ, ಇನ್ನೂ 2 ವರ್ಷ ಚೆನ್ನಾಗಿ ಆಡಳಿತ ಮಾಡ್ರಿ ಅಂತಕ್ಕಂಥ ಅವ್ರಿಗೆ ಕೊಟ್ಟು ಆಡಳಿತ ಮಾಡ್ರಿ ಅಂತಕ್ಕಂಥ ಅಭಿಪ್ರಾಯ. ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಟು ಕೊಡ್ಬೇಕಿದೆ. ಬಿಟ್ಟು ಕೊಡ್ಬೇಕು. ಬಿಟ್ಟು ಕೊಟ್ಟರೆ ನಿಮ್ಮ ಸರ್ಕಾರ ಸಿದ್ದರಾಮಯ್ಯ ಈ ಥರ ಒಳ್ಳೇದು ಹಂಚ್ಕೊಳಕ್ಕೆ ಅವ್ನು ಒಂದು ಚಾನ್ಸ್ ಐತಿ. ಇಲ್ಲಾಂದ್ರೆ ಬೀಳ್ತೈತ್ರಿ. ಇಲ್ಲಾಂದ್ರೆ ಸರ್ಕಾರ ಬಿದ್ದು ಹೋಗ್ಬೋದು. ಅಂದರೆ ಇಂದಿಗೂ ಕೂಡ ಡಿ ಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಮಧ್ಯೆ ಅಂತರಕಲ ಇದ್ದೇ ಇದೆ. ನಂತರ ಇಲ್ಲಿ ಸಿದ್ದರಾಮಯ್ಯ ಅವರು ಯಾವ ರೀತಿಯಲ್ಲಿ ಹೇಳಿಕೆಯನ್ನು ನೀಡ್ತಾರೆ ಕಾದು ನೋಡ್ಬೇಕು. ಯಾಕಂದ್ರೆ ಇಲ್ಲೊಂದು ಹೇಳಿದ್ರು, ಅಲ್ಲಿ ಹೋಗಿ ನಾನೇ 5 ವರ್ಷ ಉಳಿತೇನೆ ಅಂತಂದರೆ ಮತ್ತು ಕಾಂಗ್ರೆಸ್ ಇಬ್ಬಾಗ ಆಗ್ತದೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಕಡೆನೂ ಸಾಕಷ್ಟು ಜನ ಶಾಸಕರಿದ್ದಾರೆ. ಈ ಗೊಂದಲ ಆಗಬಾರ್ದು. ಯಾಕಂದರೆ ಹಿಂದಿನ ಕೆಲವೊಂದು ರಾಜ್ಯಗಳಲ್ಲಿ ಕಾಂಗ್ರೆಸ್ ಬಿದ್ದೋದದ್ದು ಇದೆ. ಹಿಮಾಚಲದಲ್ಲಿ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಬೀಳುವಂಥ ವಿಚಾರ ಇತ್ತು. ಆವಾಗ ಡಿ ಕೆ ಶಿವಕುಮಾರ್ ಹೋಗಿ ಅಲ್ಲಿ ಸರ್ಕಾರವನ್ನು ಉಳಿಸಿದ್ದಾರೆ. ಹರಿಯಾಣ, ಹಿಮಾಚಲ ಪ್ರದೇಶ, ನಂತರ ರಾಜಸ್ಥಾನ, ಗುಜರಾತ್, ಅದು ಅಲ್ಲದೆ ಮೊನ್ನೆ ಬಿಹಾರ ಚುನಾವಣೆಯಲ್ಲಿ ಸಂಘಟಿತ ಹೋರಾಟವನ್ನು ಇವ್ರು ಮಾಡ್ತಾಯಿದ್ದಾರೆ. ಮತ್ತು ಸಂಘಟಕರು ಇವ್ರಿಗೆ ನ್ಯಾಯಯುತಂಥ ಒಂದು CM ಸ್ಥಾನ ಸಿಗಲೇಬೇಕು. ನಾಳೆವರೆಗೆ ಕಾಯೋಣ. ನಾಳೆ ಬೆಳಗ್ಗೆ ಮತ್ತೊಂದು ವಿಡಿಯೋಗೆ ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಸಿಗಲಿ. ನಮಸ್ಕಾರ.